ನೀವು ಕಾಫಿ ಟೀ ಕುಡಿಬೇಕಂತ ಹೇಳಿದ್ರೆ ಮಿಲ್ಕ್ ಬೇಕು, ಅದಕ್ಕೆ ನೀವು ಹೇಗಿದ್ರು ಡೈರಿಗೆ ಹೋಗ್ತೀರಾ. ಆದ್ರೆ ನಾನು ಇಲ್ಲಿ ಬರ್ತೇನೆ ಅಂದ್ರೆ ನಮ್ಮ ಮನೆ ದನದ ಹಟ್ಟಿಗೆ. ಇದು ನಮ್ಮ ಮನೆಯಲ್ಲಿರುವಂತಹ ಗಿರ್ತಳಿಯ ದನ. ಸಾಮಾನ್ಯವಾಗಿ ನಾವು ಈ ಕಡೆಗೆ ದಕ್ಷಿಣ ಕನ್ನಡ ಸೈಡಿಗೆ ನೋಡ್ಲಿಕ್ಕೆ ಹೋದ್ರೆ ನಾವು ಹೆಚ್ಚಾಗಿ ಸಾಕುವಂತದ್ದು ಮಲೆನಾಡು ಗಿಡ್ಡ ಅಥವಾ ಈಗ ಅಂತೂ ಜರ್ಸಿ ದನಗಳನ್ನ ಸಾಕ್ತಾರೆ. ಆದ್ರೆ ಗಿರ್ ಮೂಲತಃ ಗುಜರಾತ್ ಕಡೆಯಿಂದ ಬಂದಿರುವಂತಹ ಗಿರ್ ತರ. ಇದು ಹೆಚ್ಚಾಗಿ ಚಾಕ್ಲೇಟ್ ಕಲರ್ ಅಥವಾ ಸ್ವಲ್ಪ ಕೆಂಪು ಕಲರಿಗೆ ಇರುವಂತಹ ದನ. ಇದು ನಿಮಗೆ ಸುಮಾರು 12ರಿಂದ 20 ಲೀಟರ್ ಕೆಪಾಸಿಟಿ ಇರ್ತದೆ. ಆಮೇಲೆ A2 ಕ್ವಾಲಿಟಿ ಮಿಲ್ಕ್ ಅನ್ನ ಇದು ಪ್ರೊಡ್ಯೂಸ್ ಮಾಡುವಂಥದ್ದು. A2 ಕ್ವಾಲಿಟಿ ಮಿಲ್ಕ್ ತುಂಬಾ ಒಳ್ಳೆ ಮಿಲ್ಕ್. ಆಮೇಲೆ ಇದರ ಹಾಲಿನಲ್ಲಿ 4.5ರಿಂದ 5% ಕೊಬ್ಬಿನಾಂಶ ಇರೋದ್ರಿಂದಾಗಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಏನಂತ ಹೇಳಿದ್ರೆ ನಮಗೆ ಇದು ಸಾಮಾನ್ಯ ಡೈರಿಗಳಲ್ಲಿ ಕೊಡಬೇಕಾಗಿ ಬರ್ತದೆ ಹಳ್ಳಿಗಳಿಗೆ ಸಾಕಿದ್ರೆ. ಇಲ್ಲ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ತುಂಬಾ ಜಾಸ್ತಿ, ಅರ್ಧ ಲೀಟರ್ಗೆ 60 ಮೇಲೆ ಈ ಹಾಲಿಗೆ ಇದೆ. ಇದು ಎಲ್ಲ ಹಳ್ಳಿ ಕಡೆ ಈ ತರ ದನ ಸಾಕಾಣಿಕೆ ಸಾಮಾನ್ಯ. ಅಂದ್ರೆ ಜಸ್ಟ್ ಒಂದು ಇನ್ಫಾರ್ಮೇಶನ್ ಪರ್ಪಸ್ ಇದು ಇರಲಿ.